ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ಸಮೀಪದ ಯಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡ ಚಾಲನೆ ನೀಡಿದರು. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಸಂಸತ್ ರಚನೆ ಮಾಡಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕೊಠಡಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು. ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಅಲಕಟ್ಟೆಯ ಕೆಜಿ ನಿಧಿರವರು ರಾಷ್ಟ್ರೀಯ ಅರ್ಹತಾ ಮತ್ತು ನೀಟ್ ಯುಜಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಅಲಕಟ್ಟೆಯ ಕೆಜಿ ನಿಧಿ ಅವರು ರಾಷ್ಟ್ರೀಯ ಅರ್ಹತಾ ಮತ್ತು ನೀಟ್ ಯುಜಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 84ನೇ ರ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ. 720ಕ್ಕೆ 648 ಅಂಕ ಪಡೆದರು. ಶ್ರೀಮಂಗಲದಲ್ಲಿ ಪ್ರಾಥಮಿಕ ಶಿಕ್ಷಣ, ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ ಪ್ರೌಢಶಿಕ್ಷಣ ಪಡೆದರು. ಶಾಂತಳ್ಳಿ ಹೋಬಳಿಯ ಬೆಟ್ಟದಹಳ್ಳಿ ಗ್ರಾಮದ ಚೌಡ್ಲು ಅಲಕಟ್ಟೆಯ ನಿವಾಸಿ, ಮಡಿಕೇರಿ ಜಿಲ್ಲಾ ಮೀಸಲು ಪಡೆಯ ಎಎಸ್ಐ ಕೆಎಚ್ ಗಣಪತಿ ಗುಣವತಿ ದಂಪತಿ ಪುತ್ರಿಯಾಗಿದ್ದಾರೆ. ಇವರಿಗೆ ಶಾಸಕರಾದ ಡಾ ಮಂತರಗೌಡರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಯುಎಸ್ ಹೋಗೋದು ನೋಡಿ, ನಾನು ಹೇಳ್ತೀನಮ್ಮ, USMLE ಅಂತ ಒಂದು ಎಕ್ಸಾಮ್ ಬರ್ತದೆ, ಇನ್ನು ಹೋದಾಗ ಗೊತ್ತಾಗುತ್ತೆ. ಮಾಸ್ಟರ್ಸ್ಗೆಲ್ಲ 4-5 ವರ್ಷ, ಈಗಲ್ಲ ಪೋಸ್ಟ್ MBBS ಆದ್ಮೇಲೆ ಕ್ಯಾಪ್ಟನ್ ಅಂತ ಎಲ್ಲ ಒಂದು ಇದೇ ತರ ಒಂದು MBBS ನ್ಯೂಸ್ ಸಂಗಮಕ್ಕಾಗಿ ಡಾ ಎಚ್ ಮರಗುಕೋಟಿ, ಕುಶಾಲನಗರ. ಸೋಮವಾರಪೇಟೆ ಸಮೀಪದ ಯಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡ ಚಾಲನೆ ನೀಡಿದರು. ಸೋಮವಾರಪೇಟೆ ಸಮೀಪದ ಯಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆಯಿಂದ 1 ಕೋಟಿ ರು ವೆಚ್ಚದಲ್ಲಿ ಕೈಗೊಳ್ಳಲು ಉದ್ದೇಶಿಸಲಾಗಿರುವ ಕಟ್ಟಡ ಕಾಮಗಾರಿಗೆ ಶಾಸಕರಾದ ಡಾ ಮಂತರಗೌಡ ಚಾಲನೆ ನೀಡಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಉನ್ನತ ಶಿಕ್ಷಣ ಇಲಾಖಾ ಸಚಿವ ಎಂಸಿ ಸುಧಾಕರ್ ಅವರ ಮೂಲಕ ಯಡೂರು ಸರ್ಕಾರಿ ಬಿಟಿಸಿಜಿ ಪದವಿ ಕಾಲೇಜು ಅಭಿವೃದ್ಧಿಗೆ 1 ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದೆ. ಈ ಅನುದಾನದಲ್ಲಿ ಹೆಚ್ಚುವರಿ ತರಗತಿ ಕೊಠಡಿ, ಪ್ರಯೋಗಾಲಯ, ಶೌಚಾಲಯ ನಿರ್ಮಾಣ ಸೇರಿದಂತೆ ಇನ್ನಿತರ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೂಲಕ ಕಾಮಗಾರಿ ನಡೆಯಲಿದ್ದು, ಗುಣಮಟ್ಟದ ಕೆಲಸಕ್ಕೆ ಆದ್ಯತೆ ನೀಡಬೇಕು. ಬಿಟಿಸಿಜಿ ಕಾಲೇಜಿಗೆ ತನ್ನದೇ ಆದ ಇತಿಹಾಸವಿದ್ದು, ಅನೇಕ ದಶಕಗಳ ಹಿಂದೆಯೇ ಗ್ರಾಮಸ್ಥರು 15 ಎಕರೆ ಜಾಗವನ್ನು ಕಾಲೇಜಿಗೆ ನೀಡಿದ್ದಾರೆ. ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಸೌಕರ್ಯ ಒದಗಿಸುವುದು ನಮ್ಮ ಕರ್ತವ್ಯವೂ ಆಗಿದೆ ಎಂದು ಡಾ ಮಂತರಗೌಡ ತಿಳಿಸಿದರು. ಯಡೂರು ಸರ್ಕಾರಿ ಬಿಟಿಸಿಜಿ ಕಾಲೇಜು ಆವರಣದಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 4 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು, ಸಂಬಂಧಿಸಿದ ಸಚಿವರ ಗಮನಕ್ಕೆ ತರಲಾಗಿದೆ. ಶೀಘ್ರದಲ್ಲೇ ಅನುಮೋದನೆಗೊಂಡು ಅನುದಾನ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಎಂ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಸತೀಶ್, ಪ್ರಮುಖರಾದ ವಿಎ ಲಾರೆನ್ಸ್, ಚೇತನ್, ಕಿರಣ್, ಸ್ಥಳೀಯರಾದ ಕುಶಾಲಪ್ಪ, ದಳವಾಯಿ ರಾಜು, ಪುಪ್ಪಯ್ಯ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿಗಳು, ಕಾಲೇಜು ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರದಿಂದ ನಮ್ಮ ಬಿಟಿಸಿಜಿ ಕಾಲೇಜಿಗೆ 1 ಕೋಟಿ ಕಾಮಗಾರಿಲಿ ನಮಗೆ ಒಂದು ಕ್ಲಾಸ್ ರೂಮು, ಒಂದು ಲ್ಯಾಬೋರೇಟರಿ, ಬಾಯ್ಸ್ ಹಾಸ್ಟೆಲ್, ಆಮೇಲೆ ಬಾಯ್ಸ್ ಟಾಯ್ಲೆಟ್ ಪ್ಲಸ್ ಸ್ಟೇರ್ ಕೇಸ್ ವಿತ್ ಕಾರಿಡಾರ್ ಅಂಡ್ ಟಾಪ್ ಗೇನು ಇದು ಏನೋ ಒಂದು ಹೆಡ್ ರೂಮ್ ಕೊಡ್ತಾ ಇದ್ರೆ. ಇದು ಕಾಮಗಾರಿ ಟೋಟಲ್ ಆಗಿ ಟೆಂಡರ್ ಅಮೌಂಟ್ ಗೆ 69,90,000 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರಂಗೆ ಈ ಕಾಮಗಾರಿ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್, ಹಾಗೆ ಇಲ್ಲಿ ನಮಗೆ ಮೇಡಮ್ ವಿಶೇಷವಾಗಿ ಅಂತಂದ್ರೆ ನಮ್ಮ ಯಡಿಯೂರು ಗ್ರಾಮದಲ್ಲಿ ಬಿಟಿಸಿಜಿ ಕಾಲೇಜ್ ಅಂದ್ರೆ ಒಂದು ಇತಿಹಾಸದಂತ ಒಂದು ಜಾಗ. 15 ಎಕರೆ ಪಾಪ ಈ ಗ್ರಾಮ ಈ ಹಿರಿಯವರು ಬಿಟಿಸಿಜಿ ಹೆಸರಲ್ಲಿ ಒಂದು ಡಿಗ್ರಿ ಕಾಲೇಜ್ ಕೊಟ್ಟು ಹಲವಾರು ಮಕ್ಕಳು, ಹಲವಾರು ಹಿರಿಯವರು ಬಂದು ಪಾಸ್ ಔಟ್ ಆಗಿ ಹೋಗಿದ್ದಾರೆ. ವಿಶೇಷವಾಗಿ ಅಂತಂದ್ರೆ ನಮ್ಮ ಸೋಮವಾರಪೇಟೆ ಭಾಗದಲ್ಲಿ ಡಿಗ್ರಿ ಕಾಲೇಜಿಗೆ ಅಷ್ಟು ಒತ್ತಡ ಇಲ್ಲ ಅಂದ್ರೂ ನಮ್ಮ ಬಿಟಿಸಿಜಿ ಕಾಲೇಜ್ ನಿರಂತರವಾಗಿ ನಡ್ಕೊಂಡ್ ಬಂದಿದೆ. ನಮ್ಮ ಸರ್ಕಾರದಿಂದ ಸಚಿವರಾದಂತ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರು 1 ಕೋಟಿ ರೂಪಾಯಿ ನಮ್ಮ ಕಾಲೇಜಿಗೆ ನಾವು ರಿಕ್ವೆಸ್ಟ್ ಮಾಡುವಂತ ಸಂದರ್ಭ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ತಿಳಿಸ್ತಾ, ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಎಷ್ಟೊಂದು ಮಕ್ಕಳು ನಮ್ಮ ಇಲ್ಲಿಂದ ಮೈಸೂರು, ಹಾಸನ, ಮಂಗಳೂರು ಕಡೆ ಹೋಗ್ತಾ ಇದಾರೆ ಡಿಗ್ರಿ ಓದಲಿಕ್ಕೆ. ನಮ್ದು ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಕೊಟ್ರೆ ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೂರ್ಸಕ್ಕೆ ನಮ್ಗೆ ಅವಕಾಶ ಸಿಗ್ತದೆ. ಆ ವಿಚಾರದಲ್ಲಿ ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಇದೆ.
ಇನ್ನೂ ಹಲವಾರು ಯೋಜನೆಗಳ ಅವಶ್ಯಕತೆ ಇದೆ ನಮ್ಮಲ್ಲಿ. ನಾವು ಮತ್ತೊಮ್ಮೆ ಈ ಭಾಗದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂಗೆ 4 ಎಕರೆ BTCG ಕಾಲೇಜ್ಗೆ ನಮ್ಮ ಸ್ಪೋರ್ಟ್ಸ್ ಇಲಾಖೆಗೆ ನಿಗದಿ ಮಾಡಿ ಒಂದು ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ಇನ್ನು ಬರಂತ ದಿವಸಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಮಾತ್ರ ಅದು ಯಾವ ರೀತಿಲಿ ನಾವು ತೀರ್ಮಾನ ಮಾಡಿದೀವಿ ಅಂತಂದ್ರೆ ನಮ್ಮ ಕಾಲೇಜ್ ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತಾನೆ ತೀರ್ಮಾನ ಮಾಡಿದ್ವಿ. ಸಾರ್ವಜನಿಕಕ್ಕೆ ಸೆಕೆಂಡ್ರಿ, ಫಸ್ಟ್ ನಮ್ಮ ಮಕ್ಕಳಿಗೆ. BTCGಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಲಾನ್ಗಳು ಮಾಡಿ ಜಾಗ ತುಂಬಿಸೋದು ಮುಖ್ಯ ಅಲ್ಲ, ಕ್ವಾಲಿಟಿಯಾಗಿ ತುಂಬಿಸೋದು ಜವಾಬ್ದಾರಿ. 15 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಸಂಸತ್ ರಚನೆ ಮಾಡಲಾಯಿತು. ಶನಿವಾರ ಸಂತೆ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಸಂಸತ್ ರಚನೆ ಮಾಡಲಾಯಿತು. ಚುನಾವಣಾ ಅಧಿಕಾರಿಯಾಗಿ ಹಿರಿಯ ಶಿಕ್ಷಕರಾದ ಯೋಗೇಶ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಮತದಾನದ ಅಧಿಕಾರಿಗಳಾಗಿ ಅಶ್ವಥ್, ಪುನೀತ್, ಮುಖ್ಯ ಶಿಕ್ಷಕಿ ಕೆಂಚಮ್ಮ ಕಾರ್ಯನಿರ್ವಹಿಸಿದರು. ಮತದಾನದ ಎಣಿಕೆಯ ಪ್ರಕ್ರಿಯೆಯಲ್ಲಿ ಶಿಕ್ಷಕಿ ದರ್ಶಿಕಾ ಪಾಲ್ಗೊಂಡಿದ್ದರು. ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ವಿದ್ಯಾರ್ಥಿಗಳು ವಿವಿಧ ತರಗತಿಗಳಿಗೆ ಹೋಗಿ ಮತಯಾಚಿಸಿದರು. ತದನಂತರದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಿತು. ವಿವಿಧ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ವಿದ್ಯಾರ್ಥಿಗಳಲ್ಲಿ 9ನೇ ತರಗತಿ ವಿದ್ಯಾರ್ಥಿ ಸಾರ್ಥಕ್ ಬಿ ಪ್ರದೀಪ್ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡರೆ 7ನೇ ತರಗತಿ ವಿದ್ಯಾರ್ಥಿ ಇತನ್ ಪಿ ಗೌಡ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಶಿಕ್ಷಣ ಮಂತ್ರಿಯಾಗಿ ದಿಲನ್ ಗೌಡ ಆಯ್ಕೆಯಾದರೆ, ಪರಿಸರ ಸಂರಕ್ಷಣಾ ಮಂತ್ರಿಯಾಗಿ 9ನೇ ತರಗತಿಯ ಯಶಸ್ ಎಸ್ಎಲ್ ಆಯ್ಕೆಯಾಗಿದ್ದರೆ, ಕ್ರೀಡಾ ಮಂತ್ರಿಯಾಗಿ 8ನೇ ತರಗತಿ ವಿದ್ಯಾರ್ಥಿ ಮಾನ್ವಿಕ್ ವಿ, ಸಾಂಸ್ಕೃತಿಕ ಮಂತ್ರಿಯಾಗಿ 8ನೇ ತರಗತಿಯ ಪ್ರೇಕ್ಷಕೆ ಹೆಚ್, ಆರೋಗ್ಯ ಮಂತ್ರಿಯಾಗಿ 6ನೇ ತರಗತಿಯ ಸಮೃದ್ಧಿ, ಆಹಾರ ಮಂತ್ರಿಯಾಗಿ ಹೇಮಂತ್, ಹಣಕಾಸು ಮಂತ್ರಿಯಾಗಿ 7ನೇ ತರಗತಿಯ ಆಶ್ರಯ ಆಯ್ಕೆಗೊಂಡರು. ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಮತದಾನವನ್ನು ಮಾಡುವ ಮೂಲಕ ಸಂಸತ್ ಆಯ್ಕೆಯ ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸಮಗ್ರ ನೇತೃತ್ವವನ್ನು ಶಾಲೆಯ ಪ್ರಾಂಶುಪಾಲೆ ಟಿ ಸುಜಲದೇವಿ ವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1.13 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕೊಠಡಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1.13 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕೊಠಡಿಗಳನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. CSR ಯೋಜನೆಯಡಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು, ಕೈಗಾರಿಕೋದ್ಯಮಿಗಳು ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಾಯ ಮಾಡಿದರೆ ಸಮಾಜ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತದೆ ಎಂದರು. ಇದು ಸ್ಪರ್ಧಾತ್ಮಕ ಯುಗವಾಗಿದ್ದು, ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೆ ದಿನದಲ್ಲಿ ಹೆಚ್ಚಿನ ಸಮಯ ಮೀಸಲಿಡಬೇಕು. ಕಳೆದ ಬಾರಿಗಿಂತಲೂ ಮುಂದಿನ ಸಾಲಿನಲ್ಲಿ ನಡೆಯುವ SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುವ ರೀತಿ ಶಿಕ್ಷಕರು ಶ್ರಮಿಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಜ್ಜುಗೊಳಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಕೊಠಡಿ ನಿರ್ಮಾಣಕ್ಕೆ CSR ಅನುದಾನದ ಅಡಿ 1.5 ಕೋಟಿ ರು ವಿಶೇಷ ಅನುದಾನ ಒದಗಿಸಿದ ಡೆಲ್ಟಾ ವಾಟರ್ ಇನ್ಸ್ಟ್ರಸ್ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸಂತೆಬಾಚಳ್ಳಿ ಗ್ರಾಮದ ಸುಪುತ್ರ ಸಿ ಮೃತ್ಯುಂಜಯ ಸ್ವಾಮಿ ಅವರನ್ನು ಕಾರ್ಯಕ್ರಮದಲ್ಲಿ ಸಚಿವರು ಗೌರವಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ HT ಮಂಜು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ CD ಗಂಗಾಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ KR ನಂದಿನಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ನಾಗಮಂಗಲ DYSP ಚೆಲುವರಾಜು, ಮಾಜಿ ಶಾಸಕರಾದ KB ಚಂದ್ರಶೇಖರ್, ಬಿ ಪ್ರಕಾಶ್, ಸಂತೆಬಾಚಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ KM ಅನುರಾಧ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ S ಮಹೇಶ್, TAPCMS ಸದಸ್ಯರಾದ BL ದೇವರಾಜ್, ಗುತ್ತಿಗೆದಾರ ಸಂತೆಬಾಚಳ್ಳಿ ಜಗದೀಶ್, ಗೆಳೆಯರ ಬಳಗ ಸೇವಾ ಸಂಸ್ಥೆ ಅಧ್ಯಕ್ಷ ಗೌಡ ಜಯಕುಮಾರ್, ಮುಖಂಡರಾದ ನಾಗರಾಜು, ಕೃಷ್ಣ, ಮರಿಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಾಟರ್ ಇನ್ಫ್ರಾ ಕಂಪ್ನಿಯಿಂದ ಸಾಕಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ ಕೇಳಿದೆ, ನಾನು ಮತ್ತೊಂದು ಸಲ ಅವ್ರ ಜೊತೆ ಸಪ್ರೇಟಾಗಿ ಬೆಂಗಳೂರಿನಲ್ಲಿ ಕರೆದು ಮಾತಾಡ್ತೀನಿ. ನಮ್ಮ ಜಿಲ್ಲೆಗೆ ಇನ್ನೇನಾದ್ರು ಆಗೋದಿದ್ರೆ ಅವ್ರ ಕಡೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಡೀ ಸರ್ಕಾರದ ಮತ್ತು ಜಿಲ್ಲಾಡಳಿತದ ನಮ್ಮ ಶಾಸಕರ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾಗಿ ನಾವು ಅಭಿನಂದಿಸೋಣ. ಅವರು ಅವ್ರ ಶ್ರೀಮತಿಯವರಿಗೆ ಒಳ್ಳೆಯದಾಗಲಿ. ಈ ಥರದ ರಿಟೈರ್ಡ್ ಲೈಫ್ನಲ್ಲಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಕಾಲ ಕಳ್ಕೊಂಡು ಆರಾಮಾಗಿ ಇರೋರೇ ಹೆಚ್ಚು. ಅಂಥದ್ರಲ್ಲಿ ಇಂಥ ಒಂದು ಪಬ್ಲಿಕ್ ಸರ್ವಿಸ್ ಮಾಡ್ತಕ್ಕಂಥದ್ದು ಅಪರೂಪ. ಇಂಥವ್ರಿಗೆ ನಾವು ಕೊನೆಯ ಪಕ್ಷ ನಮ್ಮಿಂದ ಏನೋ ಅವ್ರು ಅಪೇಕ್ಷೆ ಪಡಲ್ಲ. ಕೊನೆಯ ಪಕ್ಷ ಒಂದು ಒಳ್ಳೆಯ ಮಾತನ್ನಾರು ಆಡಿ ಅವ್ರಿಗೆ ಅಭಿನಂದಿಸಬೇಕಾಗತ್ತೆ. ಹಾಗೆ ದೇವರು ಒಳ್ಳೇದು ಮಾಡಲಿ, ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ಅನೇಕ ಕಾರ್ಯಕ್ರಮಗಳಿದೆ. ಇವತ್ತು ಮಳೆ ಬೇರೆ ಬರೋಂಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಾಗೂ ನಮ್ಮ MLA ಸಾಹೇಬರು ನಮ್ಮ ಶಾಲಾ ವತಿಯಿಂದ ಶ್ರೀಯುತ ಮೃತ್ಯುಂಜಯ ಸ್ವಾಮಿ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೇಡಮ್. ಓಕೆ
ಆಯಿತು. ನಮ್ಮ ತಾತ ಮತ್ತು ನಮ್ಮ ತಂದೆಯವರು ಇದ್ದವರು. ನಮ್ಮ ತಂದೆಯವರು ಈ ಸ್ಕೂಲಲ್ಲೇ ವಿದ್ಯಾಭ್ಯಾಸ ಮಾಡಿದರು. ನಮ್ಮ ದೊಡ್ಡಪ್ಪ ಕೂಡ ಈ ಸ್ಕೂಲಲ್ಲೇ ವಿದ್ಯಾಭ್ಯಾಸ ಮಾಡಿದರು. ನಾವು ಡೆಲ್ಟಾ ವಾಟರ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಅಂತ ಸ್ಮಾಲ್ ಸೈಜ್ ಕಂಪ್ನಿ. ಪ್ರತಿ ವರ್ಷ CSRನಲ್ಲಿ ಪ್ರಾಫಿಟ್ ಏನು ಡಿಕ್ಲೇರ್ ಮಾಡ್ತೀವಿ ಅದರಲ್ಲಿ 2% ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಆ ಸ್ಕೀಮಲ್ಲಿ ನಾವು ವಿನಿಯೋಗ ಮಾಡಬೇಕು. ಈ ಕಳೆದ 2-3 ವರ್ಷದಿಂದ ಚನ್ನಪಟ್ಟಣದಲ್ಲಿ ಮಾಡಿದ್ವಿ. ನಮ್ಮ ನೇಟಿವ್ ಪ್ಲೇಸು ನಮ್ಮ ಊರಲ್ಲೇ ನಾವು ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಬಂದ್ವಿ. ನಾವು ಬಂದಾಗ ಹೆಡ್ ಮೇಡಮು BEO ಎಲ್ಲರೂ ಸೇರಿಕೊಂಡು ಇದನ್ನು KPS ಸ್ಟ್ಯಾಂಡರ್ಡ್ ಕಟ್ಕೊಡಿ, ನೀವು KPS ಸ್ಯಾಂಕ್ಷನ್ ಆದರೆ ಟೀಚರ್ಸ್ ರೆಕಾರ್ಡ್ ಮಾಡ್ಕೋಬೋದು, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಂದರು. ಹಾಗಾಗಿ ಈ 4 ಸ್ಕೂಲ್ ರೂಮು 383 ಸ್ಕ್ವೇರ್ ಮೀಟರ್ ವಿಸ್ತೀರ್ಣ ಇರುವಾಗ KPS ಸ್ಟ್ಯಾಂಡರ್ಡ್ ಆಗೋ ಥರ ಬಾಲ್ಕನಿ ಆಗ್ಬೋದು, ಫ್ಲೋರಿಂಗ್ ಆಗ್ಬೋದು, ಬೋರ್ಡ್ ಆಗ್ಬೋದು, ಮೆಟ್ಲಾಗ್ಬೋದು, ಮೇಲ್ಗಡೆ ರೂಫ್ ಹಾಕಿರೋದಾಗಲಿ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿದ್ವಿ. ಈ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ, ನೀರು ಹೋಗ್ತಾ ಇಲ್ಲ. ನಮಗೆ ಹೊಸದಾಗಿ ಗ್ರಾಮ ಪಂಚಾಯತಿಗೆ ಕೇಳಿದ್ವಿ, ಅವ್ರು ನೀರಿನ ಅಲಭ್ಯತೆಯಿಂದಾಗಿ ನೀರು ಕೊಡೋಕ್ಕಾಗಲ್ಲ ಅಂದರು. ಇಲ್ಲಿ ನೀರು ಬರೋಲ್ಲ ಅಂದರು. ಏನೋ ಸ್ಕೂಲ ಮಕ್ಕಳು ಪುಣ್ಯ ಬೋರ್ವೆಲ್ ಹೊಡಿಸಿದ್ವಿ, ನೀರು ಚೆನ್ನಾಗಿ ಬಂತು. ಆಮೇಲೆ ಇರ್ತಕ್ಕಂಥ ಟಾಯ್ಲೆಟನ್ನು ಒಡೆಯಕ್ಕೆ ಹೋಗಲಿಲ್ಲ ನಮ್ಮದು, ಅದನ್ನೇ ರೆನೋವೇಟ್ ಮಾಡಿ ಎಲ್ಲ ಟಾಯ್ಲೆಟಿಗೆ ನೀರು ಬರೋ ಮಾಡಿ ಹುಡುಗರಿಗೆ ಸಪ್ರೇಟು ಹುಡುಗಿಗೆ ಸಪ್ರೇಟು ಶೌಚಾಲಯ ಮಾಡಿಕೊಡ್ತೀವಿ. ಮತ್ತು ಅಧಿಕಾರಿ ಟೀಚರ್ಸ್ಗೆ ಮತ್ತು ಇವ್ರಿಗೂ ಕೂಡ ಸಪ್ರೇಟ್ ಶೌಚಾಲಯ ಮಾಡ್ಕೊಡ್ತೀವಿ. ಮತ್ತು 4 ರೂಮು 2017 ಕಟ್ಟಿದ್ದು ರೂಫಿನ ಕಂಬಿ ಎಲ್ಲ ಎಕ್ಸ್ಪೋಸ್ ಆಗಿತ್ತು. ಅದನ್ನು ರಿಪೇರಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಸ್ಟ್ರೆಂತ್ ಸರಿ ಇಲ್ಲ ಅಂಥೇಳಿ ನಮ್ಮ ಜಗದೀಶ್ ಅವರು, ಇಲ್ಲೇ ಸತ್ಯಭಾಚಾರ್ಯ ಅವರು KRಪೇಟೆಯಲ್ಲಿ ಮಾಡ್ತಾಯಿದ್ದಾರೆ. ಅವರೇ ಎಲ್ಲ ಚೆಕ್ ಮಾಡಿಸಿ ಇಲ್ಲ ಆಗೋದೇ ಇಲ್ಲ, ಹೊಸ ರೂಫ್ ಹಾಕ್ಕೊಡೋಣ ಅಂದರು. 4 ರೂಮ್ಗೆ ಹೊಸ ರೂಫ್ ಹಾಕಿದ್ದೀವಿ. ಈಗ ಮುಂದಕ್ಕಿರ್ತಕ್ಕಂಥ ಇನ್ನೊಂದು ರೂಮ್ಗೆ ಜಂಕ್ಷೀಟ್ ರೂಫ್ ಹಾಕಿ ಅದು ವಾಟರ್ ಪ್ರೂಫ್ ಕೋರ್ಸ್ ಮಾಡಿ ಟಾಯ್ಲೆಟ್ ಇದು ಡೋರ್ಸು ವಿಂಡೋಸು ಫ್ಲೋರಿಂಗು ಎಲ್ಲವನ್ನು ನಾವು ರಿನೋವೇಟ್ ಮಾಡೋಣ ಅಂತ ಈ ವರ್ಷ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಮಕ್ಕಳಿಗೆ ಅನುಕೂಲ ಆಗಬೇಕು. ಈಗ ತಮ್ಮ ಮುಂದೆನೇ ಸಚಿವರು ಕೂಡ KPS ಸ್ಕೂಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ KPS ಸ್ಕೂಲ್ ಆದರೆ ಅದಕ್ಕೆ ಏನು ಸಪೋರ್ಟ್ ಮಾಡಬೇಕು ನಮ್ಮ ಕಂಪ್ನಿಯಿಂದ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಒಟ್ಟಾರೆಯಾಗಿ ಹಳ್ಳಿಲಿರ್ತಕ್ಕಂಥ ಮಕ್ಕಳು ಹಳ್ಳಿನಲ್ಲೇ ಓದಿದ್ರೆ ಮನೆ ಮುಂದೆ ಇರ್ತಾರೆ, ತಂದೆ ತಾಯಿ ದಿವಸ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಇವರು ಇಲ್ಲಿ ಫೆಸಿಲಿಟಿ ಸಿಗಲಿಲ್ಲ ಅಂದರೆ KRಪೇಟೆಗೆ ಹೋಗಬೇಕು ಅಥವಾ ಬೇರೆ ಎಲ್ಲರೂ ಒಬ್ಬರಿಗೆ ಕ್ವಾರ್ಟರ್ಸ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಮಕ್ಕಳನ್ನು ಕೂಡ ಇಲ್ಲಿ ಬೇರೆ ಸೇರಿಸಲಿ, ಮಕ್ಕಳು ಓದಲಿ ಚೆನ್ನಾಗಿ. ಏನೇ ಸಪೋರ್ಟ್ ಇದ್ದರೂ ಕಂಪ್ನಿಯಿಂದ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ನಾಪೋಕ್ಲ ಸಮೀಪದ ಬೆಟ್ಟತೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ನಾಪೋಕ್ಲ ಸಮೀಪದ ಬೆಟ್ಟತೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ನಿರಂತರ ದಾನ ನಡೆಸುತ್ತಿದ್ದು ಕಾಫಿ, ತೆಂಗು, ಬಾಳೆ ಗಿಡಗಳನ್ನು ನಾಶಪಡಿಸಿವೆ. ಕಾಡಾನೆಗಳ ಹಾವಳಿಯಿಂದ ರೈತರು ಚಿಂತಾಜನಕವಾಗಿದ್ದಾರೆ. ಗ್ರಾಮದ ನಿವಾಸಿ ಮರದಾಳು ರಾಮಚಂದ್ರವರ ಮನೆಯ ಸುತ್ತಮುತ್ತ ದಾಳಿ ನಡೆಸಿರುವ ಕಾಡಾನೆಗಳ ಹಿಂಡು ತೆಂಗು, ಬಾಳೆ ಗಿಡಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿವೆ. ಅಲ್ಲದೆ ಕೃಷಿ ಫಸಲುಗಳಿಗೆ ಹಾನಿ ಉಂಟು ಮಾಡಿದೆ. ಇತ್ತೀಚೆಗೆ ನೆಟ್ಟ ಹಣ್ಣಿನ ಗಿಡಗಳು ಧ್ವಂಸವಾಗಿವೆ. ಕಾಡಾನೆಗಳ ಉಪಟಳವನ್ನು ತಡೆಗಟ್ಟಲು ಇಲಾಖೆ ಮುಂದಾಗಿ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮವಾರಪೇಟೆ ಸಮೀಪದ ಯಡೂರು BTCG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಚಾಲನೆ ನೀಡಿದರು. ಶನಿವಾರ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಸಂಸತ್ ರಚನೆ ಮಾಡಲಾಯಿತು. KRಪೇಟೆ ತಾಲೂಕಿನ ಸಂತೆಬಾಚಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕೊಠಡಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.